ಲಂಡನ್ನ ಆ ಚುಮುಚುಮು ಚಳಿಯ ಬೆಳಿಗ್ಗೆ ಪ್ರಧಾನಿಯ ವಿಮಾನ ಇಳಿಯುತ್ತದೆ. ಆದರೆ ಅಲ್ಲಿನ ಪತ್ರಿಕೆಗಳ ಮುಖ್ಯಾಂಶಗಳು ಶಿಷ್ಟಾಚಾರದ ಬಗ್ಗೆ ಇರಲಿಲ್ಲ. ಬದಲಿಗೆ ಗೌನ್ ಧರಿಸಿ ನೆಹರು ಅವರನ್ನು ಸ್ವಾಗತಿಸುತ್ತಿದ್ದ ಆ ಮಹಿಳೆಯ ಬಗ್ಗೆ ಇದ್ದವು. ಮನೆಯ ಯಜಮಾನ ಇಲ್ಲದಿದ್ದಾಗ ನೆಹರು ಯಾರ ಮನೆಗೆ ತಲುಪಿದರೋ ಅಷ್ಟಕ್ಕೂ ಆ ಮಹಿಳೆ ಯಾರು? ಇಂದು ಮುಚ್ಚಿದ ಪುಸ್ತಕದ ಮೊದಲ ಪುಟದಲ್ಲಿ ದಶಕಗಳಿಂದ ನಿಮ್ಮಿಂದ ಮುಚ್ಚಿಡಲಾಗಿದ್ದ ಆ ಸಂಬಂಧದ ಪದರಗಳನ್ನು ನಾವು ತೆರೆಯಲಿದ್ದೇವೆ. ಖುಷ್ವಂತ್ ಸಿಂಗ್ ತಮ್ಮ ಟ್ರೂತ್, ಲವ್ ಅಂಡ್ ಅ ಲಿಟಲ್ ಮ್ಯಾಲಿಸ್ ಪುಸ್ತಕದಲ್ಲಿ ಈ ನಿಗೂಢ ಭೇಟಿಯ ಬಗ್ಗೆ ಪ್ರಸ್ತಾಪಿಸುತ್ತಾರೆ. ಆದರೆ ಸತ್ಯ ಇನ್ನೂ ಆಳವಾಗಿದೆ. ಮೌಂಟ್ ಬ್ಯಾಟನ್ ಅವರ ಮಗಳು ಪಮೇಲಾ ಹಿಕ್ಸ್ ತಮ್ಮ ಡಾಟರ್ ಆಫ್ ಇಂಪೈರ್ ಪುಸ್ತಕದಲ್ಲಿ ಮಾಡಿದ ಆ ಒಂದು ಬಹಿರಂಗಪಡಿಸುವಿಕೆ ಇತಿಹಾಸದ ಮರ್ಯಾದೆಯನ್ನು ಹರಿದು ಹಾಕಿತ್ತು. ಪಮೇಲಾ ಬರೆಯುವ ಪ್ರಕಾರ ತಮ್ಮ ತಾಯಿ ಎಡ್ವಿನಾ ಮೌಂಟ್ ಬ್ಯಾಟನ್ ಮತ್ತು ಜವಾಹರಲಾಲ್ ನೆಹರು ಅವರ ನಡುವಿನ ಸಂಬಂಧ ಎಷ್ಟು ಗಾಢವಾಗಿತ್ತೆಂದರೆ ಸ್ವತಃ ಲಾರ್ಡ್ ಮೌಂಟ್ ಬ್ಯಾಟನ್ ಅವರೇ ಇದನ್ನು ಒಪ್ಪಿಕೊಂಡಿದ್ದರು. ಯೋಚಿಸಿ, ದೇಶವು ವಿಭಜನೆಯ ಬೆಂಕಿಯಲ್ಲಿ ಉರಿಯುತ್ತಿದ್ದಾಗ, ಲಕ್ಷಾಂತರ ಜನರು ನಿರ್ಗತಿಕರಾಗುತ್ತಿದ್ದಾಗ, ಅಧಿಕಾರದ ಅಂಗಳದಲ್ಲಿ ಇಂತಹದೊಂದು ವಿಲಾಸಿ ಜೀವನದ ಕಿಡಿ ಹೊತ್ತಿಕೊಂಡಿತ್ತು. ಇದರ ಬಿಸಿ ಸ್ವಾತಂತ್ರ್ಯದ ನಂತರವೂ ಅನುಭವಕ್ಕೆ ಬಂತು. ಮತ್ತೊಂದು ಅವಮಾನಕರ ಘಟನೆ ಎಂಜೆ ಅಕ್ಬರ್ ಅವರ ನೆಹರು ದ ಮೇಕಿಂಗ್ ಆಫ್ ಇಂಡಿಯಾ ಪುಸ್ತಕದಲ್ಲಿ ದಾಖಲಾಗಿದೆ. 1952ರ ಸಮಯ ನೆಹರು ನೈನಿತಾಲ್ನಲ್ಲಿ ಉಳಿದುಕೊಂಡಿದ್ದರು. ಗವರ್ನರ್ ಸರ್ ಹೋಮಿ ಮೋದಿ ಅವರ ಮಗ ರೂಸಿ ಮೋದಿ ನೆಹರು ಅವರನ್ನು ರಾತ್ರಿಯ ಊಟಕ್ಕೆ ಕರೆಯಲು ಅವರ ಕೋಣೆಗೆ ಹೋದಾಗ ಅವರ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಬಾಗಿಲು ತೆರೆದ ತಕ್ಷಣ ಅವರು ಕಂಡಿದ್ದು ಎಡ್ವಿನಾ ಮೌಂಟ್ ಬ್ಯಾಟನ್ ನೆಹರು ಅವರ ತೋಳಲ್ಲಿದ್ದರು. ಬಡತನದೊಂದಿಗೆ ಹೋರಾಡುತ್ತಿರುವ ರಾಷ್ಟ್ರವನ್ನು ಬಿಟ್ಟು ದೇಶದ ಪ್ರಧಾನಮಂತ್ರಿಯೊಬ್ಬರು ಏಕಾಂತದಲ್ಲಿ ಬೇರೊಬ್ಬರ ಹೆಂಡತಿಯೊಂದಿಗೆ ಯಾವ ಸರಸದಲ್ಲಿ ತೊಡಗಿದ್ದರು? ಇದೊಂದು ಸಾಮಾನ್ಯ ಪ್ರೇಮ ಕಥೆಯಾಗಿರಲಿಲ್ಲ. ಇದು ಆ ಕಾಲದ ವಿಲಾಸಿ ಜೀವನಕ್ಕೆ ಸಾಕ್ಷಿಯಾಗಿತ್ತು. ಆದರೆ ಎಡ್ವಿನಾ ಅವರ ಹಳೆಯ ಬದುಕು ಇದಕ್ಕಿಂತಲೂ ಹೆಚ್ಚು ಆಘಾತಕಾರಿಯಾಗಿತ್ತು. ಮೌಂಟ್ ಬ್ಯಾಟನ್ ಅವರೊಂದಿಗಿನ ಅವರವರ ಮುಕ್ತ ವಿವಾಹದ ಒಪ್ಪಂದವೇನಿತ್ತು ಮತ್ತು ನೆಹರು ಮರ್ಯಾದೆಯ ಎಲ್ಲಾ ಎಲ್ಲೆಗಳನ್ನು ಮೀರಿದ್ದು ಹೇಗೆ? ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ.